ನಮಸ್ಕಾರ ರೀ ಎಲ್ಲ ನಮ್ಮ ಹತ್ತನೇ ಮಂದಿಗೆ. ನಾಳೆ ಶಿವಾಜಿ ಮಹಾರಾಜ್ ಮೂರ್ತಿ ಓಪನಿಂಗ್ ಐತಿ. ಸೊ ಅದಕ್ಕೆ ಇವತ್ತು ನಮ್ಮ ಎಲ್ಲ 10 ಜನ ರ್ಯಾಲಿ ಮಾಡತ್ತಾರೆ ರೀ. ನೋಡ್ಬೋದಿಲ್ಲ, ನಾವೀಗ ಸದ್ಯಕ್ಕೆ ಶಿವಾಜಿ ಸರ್ಕಲ್ದಾಗ ಅದೀವು ನೋಡ್ರಿ. ಫುಲ್ ಬ್ಯಾನರ್, ಎಲ್ಲ ಕಡೆ ಬ್ಯಾನರ್, ಕೇಸರಿ ಜೆಂಡಂಗತ್ರು ಲೆಕ್ಕ ಇಲ್ರಿ ಒಟ್ಟು ನೋಡ್ರಿ. ಫುಲ್ ರೋಡ್ ಎಲ್ಲ ಫುಲ್ ಬಸವೇಶ್ವರ ಸರ್ಕಲ್ ತನೂ ಫುಲ್ ಬ್ಯಾನರ, ಜೆಂಡಾ, ಸೈಡ್ ಕೇಸರಿ ಪರ್ದ ಹಾಕ್ಯಾರು. ನೋಡ್ಬೋದು ನೀವು ಸದ್ಯಕ್ಕೆ ಇಲ್ಲಿ ಎಷ್ಟು ಜನ ಅದಾರು. ಇನ್ನೂ ಜನ ಬರತ್ತಾರ್ರಿ. ಸೊ ಒಂದು ಗತ್ತೈತ್ರಿ ನಮ್ಮದು. ಸೊ ರ್ಯಾಲಿ ಹೊರಡೋ ಮುಂಚೆ ಮಂಗಳಾರತಿ ಮಾಡಿ ಪೂಜೆ ಮಾಡ್ಕೊಂಡು ಸ್ಟಾರ್ಟ್ ಮಾಡೋರ್ದರು. ಇಲ್ಲಿ ತೋಪು ಇಟ್ಟಾರು. ಇದನ್ನು ತೋಪ್ ಮೂಲಕ ಓಪನಿಂಗ್ ಮಾಡಿ ರ್ಯಾಲಿ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಸದ್ಯದಾಗ ತೋರಿಸ್ತಾರೆ ನಿಮಗೆ. ನೋಡ್ರಿ ಎಷ್ಟು ಜನ ಅದಾರು. ಸೊ ಈಗ ಮಿಸೈಲ್ ಹಾರಿಸೋ ಮೂಲಕ ಓಪನಿಂಗ್ ಮಾಡತ್ತಾರ್ರಿ. ನೋಡ್ರಿ ಇಲ್ಲ ಹೆಂಗೆ ಬರ್ತೈತೆ ಆವಾಜ. ಸಣ್ಣ ಮಿಸೈಲಕ್ಕೆ ಹಿಂಗೆ ದೊಡ್ಡದು ಹಚ್ಚಿದ್ರೆ ಅಂದ್ರೆ ಸ್ಟಾರ್ಟ್ ಆದ್ ನೋಡ್ರಿ. ಶಿವಾಜಿ ಸರ್ಕಲ್ದಿಂದ ಆಲ್ರೌಂಡ್ ಎಲ್ಲ ಕಡೆ ನೋಡ್ರಿ ಇಲ್ಲಿ ಎಷ್ಟು ದೊಡ್ಡ ದೊಡ್ಡ ಕಟೌಟ ಹಿಂಗ ಮಾಡಿ ಇಲ್ಲಿ ಇನ್ನತನ 10 ಒಳಗೆ ಹಂಗ ಮಾಡತ್ತಾರ ಇವ್ರ. ಮುಗಿಸ್ಕೊಂಡ್ ನಮ್ಮ ಚಡ್ಡಿ ದೋಸ್ತ ಗುರುಶಾಂತ್ ಕಡೆ ಬಂದ್ಬಿಟ್ಟಿವ್ರಿ. ಅಣ್ಣ ಮದುವೆ ಆಗು ವಯಸ್ಸು ಬತ್ತು, ಇದು ಆಡತ್ತಿದ್ದಿಲ್ಲ ಕ್ಯಾಂಡಿ ಕ್ರಶ್ ಮಂಗ್ಯ. ಸಾಕಾಗಿತ್ತು ಇವ್ನು ಸಲ್ಮಂದ್ ಸಾಕಾಗಿತ್ತು ರೀ. ಮನ್ಯಾಗ ಊಟ ಮಾಡೋಲತ್ತ 1 ವಾರ ಊಟ ಬಿಟ್ಟಾನು. ಮದುವೆ ಮಾಡೋದನ್ನ ಊಟ ಮಾಡಂಗಿಲ್ಲ ನನ್ರಿ. ಮೋತಿ ಮುಚ್ಕೊಂಡು ಈಗ ಏನು ಮಾಡವ, ಮುಚ್ಕೋ ಟೈಮ್ದಾಗ ಮುಚ್ಕೊಳ್ಳಿಲ್ಲ. ಅದಕ್ಕಂದ್ರೆ ಫ್ರೆಂಡ್ಶಿಪ್ ಮುಖ್ಯ ರೀ ನಮಗೆ. ಫ್ರೆಂಡ್ಶಿಪ್ ಮುಖ್ಯ. ಅದಕ್ಕೆ ನೋಡ್ರಿ ಹೆಂಗೆ ಗೊತ್ತಾನ ಆರಾಮ್ ಅಣ್ಣ ಕಾಲ್ ಮ್ಯಾಗ ಕಾಲು ಹಾಕಿ ಏನೋ ಚಿಂತಿಲ್ಲ, ಏನಿಲ್ಲ ಚಿಂತೆ. ಅದಕ್ಕಿಲ್ಲ ಅಂದ್ರೆ ಮದುವೆನೇ ಇಲ್ಲ. ಎದಕ್ಕೆ ಚಿಂತೆ ಮಾಡ್ತಾನೆ ಅವರೇ. ನಮ್ಮ ಇನ್ನೊಬ್ಬ ಅದನ್ರಿ ಪ್ರಶಾಂತ್ ಅಂಬ್ಲಿ ಅಂತ, ಅವಂದು ತೊಗೋಬೇಕಾಗಿತ್ತು, ಅವ್ನು ಸಿಗವಲ್ಲ ನಮ್ಮ ಕೈಯಾಗ. ರ್ಯಾಲಿ ಅಂತೂ ಮುಗಿಸ್ಕೊಂಬಂದಿ ಶಿವಾಜಿ ಮಹಾರಾಜಿಂದ. ನಾಳೆ ಫುಲ್ ಫಂಕ್ಷನ್ ಇರ್ತೈತಿ. ಅದನ್ನೂ ಎಲ್ಲ ನಿಮಗೆ ಹಾಕ್ತನು. ಲೈವ್ ಬರಂಗಿಲ್ಲ. ಅದಕ್ಕಂದ್ರೆ ಸಬ್ಸ್ಕ್ರೈಬ್ ಇನ್ನೂ 500 ಆಗಿಲ್ಲ ರೀ. ಸೊ ಅದಕ್ಕೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರಾಬರ ಮಾಡ್ಕೋರಿ. ಅಂತ ವಿಡಿಯೋ ಹೆಂಗೆ ಅನ್ಸೋದಿದ್ದು ಕಮೆಂಟ್ ಮಾಡಿರಿ. ಹಂಗೆ ಸ್ವಲ್ಪ ಒಂದು 500 ಲೈಕ್ ಮಾಡ್ರಿಪ್ಪ. ನಮಸ್ಕಾರ ರೀ. ಮತ್ತು ವೆಲ್ಕಮ್ ಬ್ಯಾಕ್ ನಿಮಗೆ. ಎದಕ್ಕಂತಂದ್ರೆ ಇಂಕ ರ್ಯಾಲಿ ಶಿವಾಜಿ ಮಹಾರಾಜ್ ರ್ಯಾಲಿ ಹೋತ್ರಲ್ಲ, ಸ್ಟೇಜ್ ನೋಡ್ರಿ ಇಲ್ಲಿ. ನೋಡ್ರಿ ಇಲ್ಲಿ ಸ್ಟೇಜ್ ಅಣ್ಣ ಹೊತ್ತು ಸ್ಟೇಜ್ ಹೊಡೆದಾರು. ಯಾವಾಗಿಂದ ಅಂತಂದ್ರೆ ನಿನ್ನೆ ಹಿಡ್ಕೊಂಡು ಸ್ಟಾರ್ಟ್ ಮಾಡ್ಯಾರ ದಗದ ಇನ್ನೂ ತನ ಮುಗಿವತ್ತು. ಕಂಡಾಪಟ್ಟಿ ಚೇರ, ಲೇಬರ್ಗಳ ಆ ಕಡೆ ಎಲ್ಲ ಊಟದ ವ್ಯವಸ್ಥೆ ಮಾಡ್ಯಾರು. ಅಲ್ಲೇ ಹೊಂಟೇವ್ರಿಗೆ ತೋರಿಸ್ತೀನಿ ನಿಮಗೆ. ಸೊ ಎಷ್ಟು ದೊಡ್ಡದೈತಪ್ಪ ಅಂತಂದ್ರೆ ಭಾಳ ದೊಡ್ಡದೈತಿ. ಅಟ್ ಹೇಳೋಕ್ಕಾಗಂಗಿಲ್ಲ ಫೋನ್ಯಾಗ, ಅಟ್ ದೊಡ್ಡದೈತಿ. ನೋಡ್ರಿ ಇಲ್ಲಿ ಎಷ್ಟು ದೊಡ್ಡ ಮಂದಿ ಬರೋದೈತಿ ಅಂದ್ರೆ ಭಾಳ ದೊಡ್ಡ ಮಂದಿ ಬರತ್ತಾರ. ಮೇನ್ ನಮ್ಮ ಎಲ್ಲರೂ ಮೇನ್ ಅನ್ನೋಕೇನು ಎಲ್ಲರೂ ಮೇನ್ ಅದಾರ ನಮಗೆ. ನೋಡ್ರಿ ಇಲ್ಲಿ ಊಟದ್ದು ಎಷ್ಟು ದೊಡ್ಡ ಛತ್ ಹೊಡೆದಾರು. ಆಲ್ರೆಡಿ ಅಡುಗೆ ಸಿದ್ಧತೆನೂ ಎಲ್ಲ ಮಾಡ್ಲತ್ತಾರು. ಶಿವಾಜಿ ಮಹಾರಾಜರ ಮೂರ್ತಿ ಓಪನಿಂಗ ಎಷ್ಟು ದೊಡ್ಡದು ಮಾಡತ್ತಾರೆ. ಎಲ್ಲಂತಂದ್ರೆ ನಮ್ಮ ಅತನಿ ಒಳಗೆ ಅಷ್ಟೇ ಹಿಂಗೆ ಮಾಡೋಕ್ಕೆ ಸಾಧ್ಯ. ಎಲ್ಲ ಕಡೆ ಮಾಡ್ಬೋದು, ಸರಿ ಸ್ವಲ್ಪ ಲೇಟ್ ಆತೈತೆ ಅಷ್ಟೆ. ಮತ್ತೆ ನಿಮ್ಗೆ ನಾಳೆ ಏನಂಬುದನ್ನು ಅದನ್ನು ಹಾಕ್ತೀನಿ ವಿಡಿಯೋದಾಗ. ನಮ್ಮ ಪ್ರಜ್ವಲನ ರೀ ಜಮ್ಕೊಂಡವ್ರ ಡ್ರೋನ್ ಹಾರ್ಸಕ್ಕೆ ಬಂದರು. ಶಿವಾಜಿ ಮಹಾರಾಜ್ ಮೂರ್ತಿ ಲೋಕಾರ್ಪಣೆಗೆ ಬೈ. ಮತ್ತು ನಿಮಗೆ ಹೆಂಗೆ ಫೀಲ್ ಬರೋದೈತೆ? ಫೀಲ್ ಹೆಂಗೆ ಬರೋದೈತೆ ನಿಮಗೆ? ಡ್ರೋನ್ ಹಂಗೈತ್ರಿ ಫಂಕ್ಷನ್ ಅಂದ್ರೆ ಹಂಗೆ. ಯಾಕಂದ್ರೆ ಐತಿಹಾಸಿಕ ದಾಖಲೆ ಮಾಡೋರು ನೀವು. ಅದಕ್ಕೆ ಕೊಡ್ರಿ ಡ್ರೋನ್ ತೋರಿಸ್ರಿ ನಿಮ್ಮದು. ಹನ್ನೊಂದು ಡ್ರೋನ್ ಡಿಜೈ ಚಲೋ ಅದಾನ ಇಲ್ಲಿ ಗೊತ್ತಿಲ್ಲ. ಕರೆ ಡ್ರೋನ್ ಮಾತ್ರ ಚಲೋ ಇಟ್ಟಿರ್ತಾರೋ ನೋಡ್ರಿ ಇಲ್ಲಿ, ಬ್ರ್ಯಾಂಡೆಡ್ ಡ್ರೋನ. ಸೊ ಇದ್ರ ಬಗ್ಗೆ ನಮಗೆ ಬಾಯಾಗಿಂದ ಇದು ಬರೋಲ್ಲ ಮಾತು. ಅದಕ್ಕೆ ಅಣ್ಣ ಮಸ್ತ್ ಬಗ್ಗೆ ಮಾಡಿರಿ. ರಾತ್ರಿ ಎಡಿಟ್ ಮಾಡಿ ಬಿಡ್ತೀರಿ ಅದಕ್ಕೆ. ಹಾಂ
ಹೊಸ ಅಣ್ಣ ಜಾಯಿನ್ ಆದರು ಹೆಂಗತ್ರಿ ಓಕೆ ಸ್ಮೈಲಿ ಬಾಯ್ ಇದ್ದಂಗೆ ಕಾಣ್ತಾರೆ ಅವರು ಅಣ್ಣ ರೆಡಿ ಮಾಡಿದ ಡ್ರೋನ ಮಸ್ತ್ ಬಗ್ಗೆ ಈಗ ಒಂದು ಮಸ್ತ್ ಬಗ್ಗೆ ಸನ್ಲೈಟ್ ಬೀಳ್ತಿರ್ತೈತಿ ಈ ಟೈಮ್ದಾಗ ಶೂಟ್ ಮಾಡೋದೊಂದು ಬೆಸ್ಟ್ ಅನ್ನಿಸ್ತೈತಿ ಡ್ರೋನ್ ಶಾಟ ಇಷ್ಟು ಕತ್ಲಾದ್ರೂ ನಮ್ಮ ಜನನೂ ಐತಿ ಅದಕ್ಕಂತಂದ್ರೆ ಅಷ್ಟು ಹುಮ್ಮಸ್ಸ ರೀ ಅಂತಣ್ಣ ಅವ್ನ ಸಂಗಟ ಬಂದನು ಮನೆಗೆ ಹೋಗಕ್ಕೆ ನಮಗೆ ಮನಸ್ಸಾಗುತ್ತೆ ಇಲ್ಲೇ ನಿಂತ್ಬಿಟ್ಟಿದ್ವಿ ನಾವು ಒಂದು 10 ನಿಮಿಷ ನೋಡ್ಕೊಂಡು ಹೋಗೋಣ ಬಾಪ ಅಂತ ಕರ್ಕೊಂಡ್ಬಂದ ನಾವು ಮನೆಗೆ ಹೋಗಕ್ಕೆ ಮನಸ್ಸಾಗುತ್ತೆ ಇಲ್ಲೇ ನಿಂತ್ಬಿಟ್ಟಿವಿ ಅದಕ್ಕೆ ಸೊ ಡ್ರೋನ್ ಗ್ರೀನ್ ಎಲ್ಲ ಹರ್ಸೋತಾರ ರೀ ನಾಳೆ ಓಪನಿಂಗ್ ಐತೆ ಅದು ವಿಡಿಯೋ ಹಾಕಿರ್ತಾನೆ ಅದನ್ನೆಲ್ಲ ಮುಗಿಸ್ಕೊಂಡು ಸ್ಮಾಲ್ ಶಾಪಿಂಗ್ ಮಾಲಿಗೆ ಬಂದಿದ್ದೆವು ಸೊ ಶಾಪಿಂಗ್ ಮಾಡಿದೆವು ಏನಪ್ಪ ಅಂತಂದ್ರೆ ಆಮೇಲೆ ಸಾಸ್ ನೂಡಲ್ಸ್ ಮತ್ತಿನ್ನು ನನ್ನ ಮಗಷ್ಟು ತೊಗೋದೈತ್ರಿ ಇದಕ್ಕಂದ್ರೆ ಥಂಡಿ ಸೀಸನ್ ಅಲ್ರಿ ಇದು ಅದಕ್ಕೆ ಅವಂಗೆ ಸಾಕ್ಸ್ ಬೇಕಾಗ್ಯಾವ ಜಗಳತಾನ ಊಟ ಮಾಡಂಗಿಲ್ಲ ಅದಕ್ಕೆ ಅವಂಗ ತೊಗೊಳಕ್ಕೆ ಬಂದಿದ್ದೆವು ಸೊ ಎಲ್ಲಿ ಹುಡುಕಾಡೋದಪ್ಪ ಅವನು ಸಾಕ್ಸ್ ಅಂತಂದ್ರೆ ಇಷ್ಟು ಶಾಪಿಂಗ್ ಮಾಡೀನೀಗ ಏನೋ ತೊಗೋದೈತ್ರಿ ಸೊ ನೋಡ್ರಿ ನಮ್ಮ ಪುಟ್ಟನ್ ಸಾಕ್ಸ್ ಎರಡು ಸಣ್ಣ ಹಾಕೋತಾರ ಮಕ್ಕಳು ಫೈನಲಿ ಶಾಪಿಂಗ್ ಇಷ್ಟ ರೀ ನಮ್ಮ ಗಂಡು ಮಕ್ಳದ ಶಾಪಿಂಗ್ ಇಷ್ಟು ಮಾಡ್ಕೊಂಡ್ವಿ ಅಂದ್ರೆ ಬಗೆಹರಿತು ಪಾಪ ಅವ್ರು ಬಜಾರ್ದವ್ರು ರೊಕ್ಕ ತೊಗೊಲಿಲ್ಲ ರೀ ನನ್ನ ಕಡೆ ಎದಕ್ಕಂತಂದ್ರೆ ಫೋನ್ಪೇ ಮಾಡೀನಿ ಅದಕ್ಕೆ